ಹೈದರಾಬಾದಿ ಚಿಕನ್ನು ಓಕೆನಾ, ಅಂದರೆ ಹೈದರಾಬಾದಿ ಸ್ಟೈಲ್ ಬಿರಿಯಾನಿ. ಅದಕ್ಕೆ 1 kg ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಮೊಸರು, ಖಾರದ ಪೌಡ್ರು, ಆಮೇಲೆ ಧನಿಯಾ ಪೌಡ್ರು ನೀಟಾಗಿ ಮ್ಯಾರಿನೇಟ್ ಮಾಡಬೇಕು. ಆಯಿತಾ? ಇದನ್ನು ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಡಬೇಕು. ಇದೇ ಮೇನ್. ಅದಕ್ಕೆ ಅರಿಶಿನ ಪೌಡ್ರು ಸ್ವಲ್ಪ, ಗರಂ ಮಸಾಲ, ಉಪ್ಪು. ಯಾಕಂದರೆ ಚಿಕನ್ನು ಉಪ್ಪು ಖಾರ ಇವೆಲ್ಲ ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ರೆ ನೀಟಾಗಿ ಚಿಕನ್ಗೆ ಅಂಟ್ಕೊಳ್ಳುತ್ತೆ. ನಾವು ಜಸ್ಟ್ ಡೈರೆಕ್ಟ್ ಹಾಕ್ತೀವಿ ಅಂದಾಗ ಚಿಕನ್ ಸಪ್ಪೆ ಸಪ್ಪೆ ಹೊಡಿಯುತ್ತೆ ನೋಡಿ. ಬೇಕಾದರೆ ಯಾವಾಗಲೂ ಮ್ಯಾರಿನೇಷನ್ ಮಾಡಿ ಇಟ್ಟ ಮೇಲೆ ಮಾಡೋ ಬಿರಿಯಾನಿನೇ ಆ ಚಿಕನ್ ಪೀಸು ರುಚಿ ಕೊಡೋದು. ಇಲ್ಲ ಅಂದರೆ ಬಿರಿಯಾನಿ ಪೀಸ್ ಚೆನ್ನಾಗಿಲ್ಲ ಅಂತಾರೆ. ಸೊ ಈ ಥರ ಕಲಿಸಿದ್ದೀವಿ. ಇದಕ್ಕೆ ಲಾಸ್ಟಲ್ಲಿ ಗೊತ್ತಲ್ಲ ನನ್ನ ಫೇವ್ರೇಟ್ ಕೆಲಸ, ಹುಳಿ ಹಿಂಡೋದು. ಸೊ ಒಂದು ಅರ್ಧ ಸಾಕು, ಯಾಕಂದರೆ ಮೊಸರು ಹಾಕಿದ್ದೀವಿ, ಅದು ಹುಳಿ ಬಂದ್ಬಿಡತ್ತೆ. ಒಂದು ಅರ್ಧ ಲೆಮನ್ನ ಓಕೆನಾ ಬಟ್ಲಿಗೆ ಹಾಕಿ ಇದನ್ನ ನೀಟಾಗಿ ಮ್ಯಾರಿನೇಟ್ ಮಾಡಬೇಕು. ಇನ್ನು ಮಾಡಿ ಫ್ರಿಜ್ಜಲ್ಲಿ ಎತ್ತಿಡೋಣ. ಎಷ್ಟೊತ್ತು ಬೇಕು ಇದು ಕಾವ್ಯ ಮ್ಯಾರಿನೇಟ್ ಆಗಕ್ಕೆ? ಹಾಫ್ ಅನ್ ಅವರ್ ಮಿನಿಮಮ್ ಸಾಕು, 1 hour ಆದ್ರೂ ಮಾಡಿ. ಇದು ನನ್ನ ರೆಸಿಪಿ ಅಲ್ಲಪ್ಪ, ಕಾವ್ಯಂದೇ ರೆಸಿಪಿ. ಜಸ್ಟ್ ಈ ತರ ಮಾಡಬಹುದಾಗಿರುವಂತ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನಿದ್ರು ಆಗುತ್ತೆ ಕುಕಿಂಗ್. ಓಕೆನಾ? ಇದನ್ನ ಮ್ಯಾರಿನೇಟ್ ಮಾಡಿರ್ತೀನಿ. ಇದನ್ನ ಫ್ರಿಜ್ಜಲ್ಲಿ ಇಡೋಣ. ಓಕೆ. ಈರುಳ್ಳಿ ಇದರಲ್ಲಿ ಅರ್ಧ ಸರು ಕಟ್ ಮಾಡಿದ್ದಾರೆ, ಅರ್ಧ ನಾನು ಮಾಡಿದ್ದೀನಿ. ಈ ತರ ತೆಳುವಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಫ್ರೈ ಮಾಡಿಬಿಡೋಣ. ಓಕೆ. ಒಂದು ಚೂರು ಎಣ್ಣೆ ಆದರೆ ಅದು ತುಂಬ ಲೇಟ್ ಆಗುತ್ತೆ ಅಂತ ನಾನು ಈ ಥರ ಫ್ರೈ ಮಾಡಿಬಿಡೋಣ. ಒಂಥರ ಬ್ರೌನ್ ಕಲರು. ಈ ಹೈದರಾಬಾದಿ ಬಿರಿಯಾನಿಗೆಲ್ಲ ಇದು ಮೇನ್ ಈರುಳ್ಳಿನೇ ಫುಲ್ ಬ್ರೌನಿಶ್ ಬರಲಿ. ನಾನು ತೋರಿಸ್ತೀನಿ ಅವಾಗ. ಆಯಿತಾ? ಇದಕ್ಕೆ ಸ್ವಲ್ಪ ಟೈಮ್ ಬೇಕು. ಇದು ನನ್ನ ರೆಸಿಪಿ ಅಲ್ಲ, ಇದು ಕಾವ್ಯದ ರೆಸಿಪಿ. ಬಟ್ ಈರುಳ್ಳಿ ಫ್ರೈ ಯಾರು ಬೇಕಾದ್ರೂ ಮಾಡ್ಬೋದಲ್ವಾ, ಅದಕ್ಕೆ ಮಾಡ್ತಾ ಇದ್ದೀನಿ. ಎಣ್ಣೆ ಇದು ಫ್ರೈ ಮಾಡ್ತಿದ್ದೀವಲ್ಲ, ಯಾವ ಎಣ್ಣೆ ಗೊತ್ತಾ? ಪ್ಯೂರ್ ಫಸ್ಟ್ ಲವ್ ಅಂತ ಕಡಲೆಕಾಯಿ ಎಣ್ಣೆ, ಗಾನದ್ದು ಸಾಸಿವೆ ಎಣ್ಣೆ ಬರುತ್ತೆ, ಆಮೇಲೆ ಕೊಬ್ಬರಿ ಎಣ್ಣೆ, ಆಮೇಲೆ ಎಲ್ಲ ಥರ ಎಣ್ಣೆ ಯಾವ್ದಾವ್ದು ಬೇಕೋ, ಸನ್ಫ್ಲವರ್ ಆಗಲಿ ಯಾವುದಾದ್ರೂ ಇವ್ರದ್ರಲ್ಲಿ ಸಿಗತ್ತೆ. ಸಖತ್ತಾಗಿದೆ, ಯೂಸ್ ಮಾಡಿ. ಫಸ್ಟ್ ಲವ್. ಚಿಕನ್ ಮ್ಯಾರಿನೇಟ್ ಆಗಿದೆ ಆಲ್ಮೋಸ್ಟ್ 1 hour. ಓಕೆ. ಬನ್ನಿ ಈಗ ಇದೇನು ಅದು ಯಾವುದೋ ಹಾಡು ಬಂದಿತ್ತಲ್ಲ, ಐಶ್ವರ್ಯ ಅದೇನೋ ಇದೆಯಲ್ಲ ಹೆಸರು. ಹಾಯ್ರಬ್ಬ. ಒಂದು ವಿಡಿಯೋ ಎಲ್ಲಿದೆ ನಾನು ಕಳ್ಸಿನಿ ಮಾಲಾಗೆ. ಅದು ಯಾವುದು? ಅದೇ ಹಾಯ್ರಬ್ಬ. ಪಾರ್ಟಿ ಯಾರಮ್ಮ? ಪತಿ ರಾಯ್ ಮಾಡಿ ನಾನು ಪಾರ್ಟಿ ಹಲೋ ಪಾರ್ಟಿ ಫೋನ್ ಮಾಡಕ್ಕೆ ಪತಿ ಹೋಗಿ. ಹಲೋ ಅಲೆಕ್ಸಾ ವಾಲ್ಯೂಮ್ 6 ಪತಿ ರಾಯ್ ಚೇಂಜ್ ಮಾಡಿ. ಇವತ್ತು ಬದಲಾಗಿದೆ. ಜಾಸ್ತಿ ನಾನು ಪತಿ ಎಲ್ಲ ಬೇಡ, ಪತಿ ರಾಯ್ ಅದೇ ಸರ್. ಇದು ಸ್ಟೌವ್ಗೆ ಇದು ಹಾಕ್ಬೇಕು. ಇದು ಅಲ್ಲಿ ನೋಡಿ ಹೆಂಗ್ ಬರ್ತಾ ಇದೆ. ಚೆನ್ನಾಗಿ ಬರ್ತಾರೆ. ಇದೇ ಮಕ್ಕಳ ಸ್ವಲ್ಪ ತಿಳ್ಕೊಂಡಿಲ್ಲ. ಇದೆಲ್ಲ ಹಾಕ್ಬೇಕಲ್ವಾ? ಚಕ್ಕೆ, ಆಮೇಲೆ ಸ್ಟಾರ್ ಹೂ ಹಾಕ್ತಾ ಇದ್ದೀನಿ. ಆಮೇಲೆ ಏಲಕ್ಕಿ, ಲವಂಗ, ಮತ್ತೆ ಇದು ದೊಡ್ಡದು ಏನಂತಾರೆ ಇದಕ್ಕೆ, ಏಲಕ್ಕಿ, ದೊಡ್ಡ ಏಲಕ್ಕಿ ಇಲ್ಲ, ಕಸೂರಿ ಮೇಥಿ. ಇದನ್ನ ಈಗಲೂ ಹಾಕ್ಬೋದು, ಆಮೇಲೂ ಹಾಕ್ಬೋದು. ಬಟ್ ಇವಾಗ ಒಗ್ಗರಣೆ ಹಾಕ್ತೀವಿ. ಚಿಕನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋದು ಹಾಕೋಣ. ಇದು ವಿಡಿಯೋ ಮಾಡೋ ಐಡಿಯಾ ಏನು ಇರಲಿಲ್ಲ. ಸೊ ಸಡನ್ನಾಗಿ ನಮಗೋಸ್ಕರ ಮಾಡ್ತಾ ಇರೋದನ್ನೇ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇರೋದು. ಈ ಥರ ನಮ್ಮ ಅಡುಗೆ ಮನೆಗಳಲ್ಲಿ ಯಾವುದಾದ್ರೂ ಮನೇಲಿ ಇದ್ದೇ ಇರುತ್ತೆ ಈ ಥರ ಫುಡ್ಡು. ಮಧ್ಯಾಹ್ನಕ್ಕೋ ಸಾಯಂಕಾಲಕ್ಕೋ ಸ್ನ್ಯಾಕ್ಸು. ಸೊ ಅದಕ್ಕೆ ಕಾವ್ಯ ಏನು ಅಂದರೆ ನಾವು ಪ್ಲ್ಯಾನ್ ಮಾಡಿ ಮಾಡಲ್ಲ.
ಇದನ್ನ ಮಾಡ್ಬೇಕಲ್ಲ ಅಂತ ಮಾಡಲ್ಲ, ಹೆಂಗೂ ಅಡುಗೆ ಮಾಡ್ಕೊಂಡು ತಿಂತಾ ಇರ್ತೀವಿ, ಅದನ್ನ ತೋರ್ಸೋಣ ನಿಮಗೆ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಅಲ್ವಾ ಮಾಲ? ಸಡನ್ ಪ್ಲಾನ್. ಸಡನ್ ಪ್ಲಾನ್. Yes. ಆಮೇಲೆ ನಾವಷ್ಟೇ ರುಚಿಯಾಗಿ ಮಾಡ್ಕೊಂಡ್ರೆ ಹೆಂಗೆ ಪಾಪ ನೋಡೋರು ಕೆಲವೊಬ್ರಿಗೆ ಗೊತ್ತಿರಲ್ಲ ಅಡುಗೆ ಮಾಡೋರು, ಮಾಡ್ತಾರೆ ಎಲ್ಲರೂ, ಅಡುಗೆ ಮಾಡೋರ್ಗೋಸ್ಕರ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ರೆ ಮ್ಯಾರಿನೇಟ್ ಮಾಡಿರೋದನ್ನ ಇದನ್ನ ಪಾತ್ರೆಗೆ ಹಾಕಿ ಆಮೇಲೆ ರೈಸ್ ಹಾಕಿ ಇಟ್ಬಿಟ್ರೆ ಮುಗೀತು. ಬಟ್ ಚಿಕನ್ ಬೇಯಕ್ಕೆ ಏನು ಜಾಸ್ತಿ ಟೈಮ್ ತಗೊಳಲ್ಲ, ಮ್ಯಾರಿನೇಟ್ ಮಾಡಿಟ್ಟಿರೋದಲ್ವಾ. ಇದನ್ನ ನಾನು ಮಾಡಿಲ್ಲಪ್ಪ, ಮಾಡಿದ್ದೀನಿ ಒನ್ ಟೈಮಲ್ಲಿ, ಯಾವಾಗೋ ಸ್ಟಾರ್ಟಿಂಗು. ಆಮೇಲೆ ಈ ರೆಸಿಪಿ ನಾನೇನು ಮಾಡಿಲ್ಲ, ಬಟ್ ಈ ರೆಸಿಪಿ ಬಂದು ಈ ರೆಸಿಪಿನ ಕಾವ್ಯಂಗೆ ಹೇಳಿದ್ದೆ, ಅವ್ರು ಮಾಡ್ತಾರೆ. ಇಲ್ಲ, ಕಾವ್ಯ ಮಾಡಿರೋದು ಇದನ್ನ ನಾನೇ ಅಂದ್ರೆ ಹೇಳಿದ್ದೆ ನಾನು ಈ ಥರ ಮಾಡಿದ್ದೆ ಅಂತ. ಬಟ್ ಅವರು ಓನಾಗಿ ಏನೇನೋ ಬೇರೆ ಮಾಡಿದ್ದಾರೆ, ಅಂದ್ರೆ ನಾನು ಮಾಡಿದ್ದು ಬೇರೆ ಇತ್ತು, ಮಾಲಾ ಮಾಡಿರೋದೇ ಬೇರೆ. ಮಾಲಾ ಅಲ್ಲ, ಸರಿ ಕಾವ್ಯ. ಒಟ್ಟೆ ನನ್ನ ಹೆಸರು ಬರ್ತಾನೆ ಇರುತ್ತೆ ಬಾಯಲ್ಲಿ. ಬರ್ಲಿ ಬರ್ಲಿ, ಬನ್ನಿಪ್ಪ. ಆಯ್ತು. ಎಸ್, ಇದೇ ಮೇನು. ಇದನ್ನ ಪಾತ್ರೆಗೆ ಹಾಕಿ ಕೆಳಗಡೆ ಒಂದ್ ಲೇಯರು ರೈಸು, ಲೇಯರು ರೈಸು ಇಟ್ಬಿಟ್ರೆ 2 ಗಂಟೆ ಆಗಿದೆ, 2:30 ಅಷ್ಟೊತ್ತಿಗೆ ಊಟ ಸಿಗತ್ತಾ? ಎಸ್, ಹೈದರಾಬಾದಿ ಸ್ಟೈಲು. ಇವಾಗ ನಾವೇನಾದ್ರೂ ಆರ್ಡರ್ ಮಾಡ್ಕೊಂಡು ಮೇಘ್ನಾ ಬಿರಿಯಾನಿ ತಿನ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಅದ್ ಬರಕ್ 1 ಅವರ್ ಬೇಕು. ಈ ಬಿರಿಯಾನಿ ಆಗಕ್ಕೆ ಅದು 1 ಅವರೇ ಬೇಕು, ಅಂದ್ರೆ ಹೋಮ್ ಮೇಡ್. ಬೇಗ ಆಗುತ್ತೆ, ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ಅಲ್ವಾ, ಬೇಗ ಆಗ್ಬಿಡುತ್ತೆ. ಆನಿಯನ್ ಒಂದು ಫ್ರೈ ಮಾಡ್ಕೊಂಡ್ರೆ ಮುಗೀತಲ್ವಾ ಕಾವ್ಯ? ಆನಿಯನ್ ಮೇನು ಫ್ರೈ ಏನ್ ಗೊತ್ತಾ, ಒಂಚೂರು ಆನಿಯನ್ ಬ್ರೌನಿಶ್ ಇರ್ಬೇಕು, ಸ್ವಲ್ಪ ಕಪ್ಪಗ್ ಬಂದ್ರು ಜಾಸ್ತಿ ಕೊಡತ್ತೆ. ನಿಜ, ಪುದೀನ ಹಾಕ್ತೀರಾ? ಹಾಕ್ತೀನಿ. ಲಾಸ್ಟ್ಗೆ ಇಲ್ಲ, ಹಾಕ್ತೀನಿ ಮೇಲೆ. ಕಟ್ ಮಾಡ್ಕೊಡ್ತೀನಿ. ಆಮೇಲೆ ಟೊಮೆಟೊ. ಓಕೆ. ಏನ್ ಗೊತ್ತಾ, ವೈಟ್ ರೈಸ್ ಬರುತ್ತೆ ಇದಕ್ಕೆ, ಆಯ್ತಾ? ಚಿಕನ್ ಪೀಸ್ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹೇಳ್ಕೊಳ್ಳಿ, ಖಾರ ಜಾಸ್ತಿ ನಿಮ್ಗೆ ಇದು ಇದಾಗಿರೋದ್ರಿಂದ ನೀವು ಎಷ್ಟು ಬೇಕು ಅಷ್ಟು ಇದು ಮಾಡ್ತೀವಿ. ಯಾರಿಗೆ ಹೆಂಗ್ ಬೇಕಂತ ತಿನ್ಬೋದು ಈ ರೈಸ್ ನ. ವೈಟ್ ರೈಸ್ ಎಷ್ಟೇ ಬೇಕಂದ್ರೆ ಅದನ್ನ ಹೇಳ್ಕೊಳ್ಳಿ, ಚಿಕನ್ ಬೇಕಂದ್ರೆ ಅದನ್ನ ಹೇಳ್ಕೊಳ್ಳಿ, 2 ಮಿಕ್ಸ್ ಬೇಕಂದ್ರೆ. ಹಾ, ಇನ್ನೊಂದು ರೆಸಿಪಿ ಮಾಡು, ಮಾಲಾ ಅವ್ರದ್ದು ಒಂದು ಸಾಂಬಾರ್ ರೆಸಿಪಿ ಇದೆ, ಸಖತ್ತಾಗಿದೆ ಮಾತ್ರ. ಯಾವ ಹೋಟ್ಲಲ್ಲೂ ನಿಜ ನಾನು ಹೇಳ್ತೀನಿ, ಇನ್ನೂ ನಿಜ ಅಲ್ವಾ, ನಿಜ ಚೆನ್ನಾಗಿತ್ತು ತಾನೆ. ಹಾ, ಸೊ ಅದಕ್ಕೋಸ್ಕರ ಮೂವರ್ ಬಡ್ಸ್ ಅನ್ನಿ ನಾನು ಸರಿತೀನಿ. ಅಲ್ಲ, ಫ್ರಿಜ್ ಎಳಿತವ್ರೆ ನನ್ನ ತಳ್ಕೊಂಡು. ಈ ಪಾಪ ಈರುಳ್ಳಿ ಹಾಕ್ತೀನಿ, ಆಯ್ತಾ? ಆಫ್ ಮಾಡಿದ್ರಾ? ಏನ್ ಹಾಕಿಸ್ತಿಲ್ಲ ಜಾನು? ಈಗ ಬನ್ನಿ ಸರ್. ಇಲ್ಲ, ಇದನ್ನ ಏನ್ ಮಾಡ್ತೀನಿ ಗೊತ್ತಾ, ಈ ಈರುಳ್ಳಿನ ಇವಾಗ ಹಾಕೋಣ, ಇನ್ನೊಂದಿಷ್ಟು ಆಮೇಲೆ ಮ್ಯಾರಿನೇಷನ್ ಮಾಡಿದ್ರೆ ಅವಾಗ ಇದು ಇಲ್ಲ. ನಾನು ಏನ್ ಮಾಡ್ತಿದ್ದೆ ಗೊತ್ತಾ, ಮ್ಯಾರಿನೇಷನ್ ಮಾಡ್ತೀನಲ್ಲ ಅವಾಗ್ಲೇ ಇದನ್ನು ಅದ್ರ ಜೊತೆ ಕಲಿಸ್ಬಿಡ್ತಾ ಇದ್ದೆ. ನನ್ನ ರೆಸಿಪಿ ಅದೇ ಇದ್ರ ಜೊತೆ ಚೆನ್ನಾಗಿದಾಗುತ್ತೆ. ನಾನ್ ಮ್ಯಾರಿನೇಷನ್ ಮಾಡೋವಾಗ್ಲೇ ಹಾಕಿರ್ತಿದ್ದೆ. ಇವ್ರಿಗೂ ಇದು ಲೇಟ್ ಆಯ್ತಲ್ವಾ ಫ್ರೈ ಆಗೋದು. ಮೇನ್ ಏನ್ ಗೊತ್ತಾ, ಇದ್ರಲ್ಲೂ ಅದು ಫ್ಲೇವರ್ ಬರುತ್ತೆ. ಪುದೀನ ಬಿರಿಯಾನಿ ಅಂದ್ರೆ ಪುದೀನ ಇರ್ಬೇಕು. ಚಿಕನ್ ಯಾವುದೇ ಚಿಕನ್ ಅಲ್ವಾ ಮಲ, ಅದಕ್ಕೆ ಅವ್ರ ಎಲ್ಲರೂ ಬಾ ಕಾಯ್ತುರಿ. ನಮ್ಮ ಮನೇಲಿ ಹೇಳ್ತಿರ್ತೀನಿ ಆಯ್ತಾ, ಊರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ತುಂಬಾ ಹೋಗ್ತಾರೆ ಅಂತ. ಅಮ್ಮ ತಾಯಿ ಇಲ್ಲಿ ಮಾತ್ರ ಹೇಳಕ್ ಹೋಗ್ಬೇಡ, ನಮಗ್ ನಿಮ್ಗೆ ಗೊತ್ತು ಏನು ಅಂತ ಅಂತಾರೆ. ಇಲ್ಲ, ತುಂಬಾ ಚೆನ್ನಾಗಿದೆ. ಏನೇ ಆಗಲಿ ಮೊನ್ನೆ ಎಲ್ಲ ನನ್ನ ತಂಗಿ ಕಜ್ಜಿಕಾಯಿ ಮಾಡ್ಕೊಂಡು ಆಂಟಿದ ಅಲ್ಲಪ್ಪ, ಮಾಡಿದ್ದಷ್ಟೇ ನಾನು. ಅದಕ್ಕೆ ಮೇನ್ ಒಳಗಡೆ ಏನು ಪೌಡ್ರ್ ಬರುತ್ತಲ್ಲ, ಅದ್ರ ಜಸ್ಟ್ ಆಂಟಿ ಮಾಡಿರೋದು. ಹಾ, ಏನಂತ ಅವಳು ಎಳೆ ಯಾವ್ದು ಇತ್ತು ಯಾವ್ದು ಹೇಳಿ? ಕಜ್ಜಿಕಾಯಿ ಮಾಮೂಲಿ. ಬಟ್ ನೀವು ಅದೇ ಏನೇನು ಹಾಕಿದ್ರೆ ನೋಡ್ಕೋಬೇಕಿತ್ತು. ಅದೇನು ಆಕ್ಚುಲಿ ಆಂಟಿ ಕಾಲೇನೆ ಹಾಕಿದ್ರು, ನಮ್ ಕಡೆ ಅದನ್ನು ಹಾಕಲ್ಲಪ್ಪ. ಏನ್ ಗೊತ್ತಾ, ಮೇನ್ ಬಬಲ್ ಬಂತು ಗೊತ್ತಾ ಕಜ್ಜಿಕಾಯಿಗೆ, ಅದು ಬರಬಾರ್ದು, ಪ್ಲೇನ್ ಬರ್ಬೇಕು. ಅದಕ್ಕೆ ಕಾಜುವೆ ಎಣ್ಣೆ ಹಾಕಬಾರ್ದು. ಆಂಟಿ ಹಾಕೋಣ ಅಂತ ಹಾಕಿದ್ರು. ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾನು ಇನ್ನೊಂದ್ಸರಿ ನಾನೇ ಮಾಡ್ಕೊಡ್ತೀನಿ, ಸಿಂಪ್ಲನ್ನು ನಾನೇ ಮಾಡ್ತೀನಿ ಆಯ್ತಾ. ಕೊಬ್ಬರಿ ಎಲ್ಲ ಹಚ್ಚ ಅದೇ ಮುಂಚೆನೆ ಪ್ಲಾನ್ ಮಾಡಿ ಅಡುಗೆ ಮುಗಿಸ್ಬಿಟ್ರಿ ಬೆಳಿಗ್ಗೆ, ಅಂದ್ರೆ ಅದು ಬೇಗ ಮಾಡ್ಬೋದು. ಒಂದು ವಾರ ಮುಂಚೆ ಯಾಕೆ ಒಂದು ವಾರ ಮುಂಚೆನೆ ಮಾಡ್ಬೇಕು. ಇಲ್ಲಾಂದ್ರೆ ಆಗಲ್ಲ, ಅವಾಗೆಲ್ಲ ಕೆಲಸಗಳಿರ್ತಾವಲ್ಲ. ಕಾವ್ಯಮ್ಮ, ಇವಾಗ ಟೊಮೆಟೊನ ಇದು ತುಪ್ಪ ಹಾಕ್ತೀರಾ? ಹೆಚ್ಚಿರೋ ಅದಾಗತ್ತೆ ಅಂತೀರಾ? ಸಾಫ್ಟ್ ಆಗತ್ತಾ? ಸಾಫ್ಟ್ ಆಗತ್ತಾ? ಬೆಂದಿದೆಯಲ್ಲಪ್ಪ,
ಜಾಸ್ತಿ ಬೆಂದ್ರೆ ನೋಡಿ ಎಷ್ಟು ಕಲರ್ ಬಿಟ್ಕೊಂಡು ನೋಡಿ ಎಣ್ಣೆ ಫುಲ್ಲು ಎಣ್ಣೆ ಬಿಟ್ಕೊಂಡಿದೆ ಅಂದ್ರೆ ಚಿಕನ್ ಬೆಂದಿರೋದಕ್ಕೇನೆ ಇದು ನೋಡಿ ಮೇಲೆ ಬಂದಿರೋ ಎಣ್ಣೆ ಎಲ್ಲ ಮಲ ಇದಕ್ಕೆ ಹಾಕ್ಬೇಕು. ರೈಸ್ ಹಾಕ್ಬೇಕು ಮೇಲೆ ಬಟ್ ಮೇನು ಇದ್ರಲ್ಲಿ ಗ್ರೇವಿ ಬರುತ್ತೆ ಗೊತ್ತಾ ಇದ್ರಲ್ಲೇ ಬರೋದು ಬನ್ನಿ ಬನ್ನಿ. ನಾನು ಇಲ್ಲೇ ಇದ್ದೀನಿ ಏನು ಅಲ್ಲೇ ಅನ್ಸಲ್ಲ. ಅವ್ರಿಗೆ ಗೊತ್ತಾಗತ್ಬೇಡ ನನ್ನ ಮತ್ತೆ ಈಗ ಇನ್ನೊಂದ್ಸತಿ ನಿಮ್ಮ ಹತ್ರ ಬಂದು ಕೇಳಿ. ಇನ್ನೊಂದ್ಸತಿ ನಿಮ್ಮ ಹತ್ರ ಬಂದು ಕೇಳಿ. ಇನ್ನೊಂದು 2 ನಿಮಿಷ ಕೈ ನನಗೇನಾದ್ರು ಸ್ವಲ್ಪ ನನ್ನ ಕೈ ಇದ್ರೆ ಈರುಳ್ಳಿ ಇನ್ನೊಂದ್ಸತಿ ಫ್ರೈ ಮಾಡ್ಕೋಬೇಕಂದ್ರೆ ಸರಿ ನಾ ಏರ್ ಫ್ರೈಯರ್ ತಗೊಂಬನ್ನಿ ಅಂತಾರೆ ಕೆಲವೊಬ್ರು ಏರ್ ಫ್ರೈಯರ್ ಇರೋರು ಮನೆಯಲ್ಲಿ ಇವನ್ನ ಜಸ್ಟ್ ಹಿಂಗೆ ಉದುರಿಸ್ಬಿಟ್ಟು ಫ್ಲೇಮಲ್ಲಿ ಇಟ್ಟರೆ ವಿತೌಟ್ ಆಯಿಲ್ ಆಯ್ತಾ ಇದು ಕ್ರಿಸ್ಪಿನೆಸ್ ಬರುತ್ತೆ ಕ್ರಿಸ್ಪಿನೆಸ್ ಬರುತ್ತೆ ಬಟ್ ನನಗೇನು ಅಂದರೆ ಟೇಸ್ಟ್ ಇಂಪಾರ್ಟೆಂಟ್ ಟೇಸ್ಟ್ ಬರಬೇಕು ಅಂದರೆ ಮಲ್ಲ ಎಣ್ಣೆ ಇರಬೇಕು ಎಣ್ಣೆ ಬೆಣ್ಣೆ ಎಲ್ಲ ಎಲ್ಲ ಅಂದರೆ ಮಾಲ ಹೇಳ್ತಾರೆ ಈ ಟೊಮೆಟೊ ಇವ್ರು ಯಾವ ಹಾಕ್ತಾರೆ ನಮ್ಗೆ ಆಯ್ತಾ ಯೂಸ್ ರೆಸಿಪಿ ಅಲ್ಲಪ್ಪ ಟೊಮೆಟೊ ಯಾವಾಗ ಹಾಕ್ತೀರಾ ಅದೆಲ್ಲ ಹಾಕಿ ಇದು ಟೊಮೆಟೊ ಎಷ್ಟು ಟೊಮೆಟೊ ಇದು ಒಂದು 5, 6. ಓಕೆ. ಆಕ್ಚುಲಿ ಇದು ಹುಳಿ ಟೊಮೆಟೊ ಅಲ್ಲ. ಜಾಮೂನ್. ಸೊ ನನಗೆ ಗೊತ್ತಿಲ್ಲ ಈ ರೆಸಿಪಿ ಕಾವ್ಯಂದೆ ನನಗೆ ಗೊತ್ತಿಲ್ಲ ಇದು ಯಾವ ತರ ಬರುತ್ತೆ ನಾನು ಪ್ಯೂರಿ ಮಾಡಿ ಹಾಕ್ಬಿಡೋಣ ಯಾಕಂದ್ರೆ ಚಿಕನ್ ಬೆಂದಿದೆ ಅಂದೆ ಇಲ್ಲ ಹಿಂಗೆ ಇರ್ಲಿ ಇಲ್ಲ ಶ್ರುತಿ ಈ ತರ ಕಟ್ ಮಾಡಿ ಹಾಕ್ಬೇಕು. ಓಕೆ, ಉದ್ದ ಉದ್ದ. ಬಿರಿಯಾನಿಗೆ ಓಕೆ, ಹಾ. ಈರುಳ್ಳಿ ಸಣ್ಣಕ್ಕೆ, ಹಾ. ಟೊಮೆಟೊ ಅಷ್ಟೇ. ಅಲ್ಲ ಹೈದರಾಬಾದಿ ಬಿರಿಯಾನಿ ಟೊಮೆಟೊ ಇರುತ್ತಾ ಇರುತ್ತಲ್ಲ My question. ಆಕ್ಚುಲಿ. ಕರ್ನಾಟಕ ಹೈದರಾಬಾದಿ ಬಿರಿಯಾನಿ. ಓ, ಕರ್ನಾಟಕ ಹೈದರಾಬಾದ್ ಬಿರಿಯಾನಿ. ಹೈದರಾಬಾದಿ ಬಿರಿಯಾನಿನ ಕರ್ನಾಟಕದವ್ರು ಮಾಡಿದ್ರೆ ಹೇಗಿರುತ್ತೆ? ಮೈಸೂರವ್ರು ಮಾಡಿದ್ರೆ ಹಾ, ಹೇಗಿರುತ್ತೆ? ಧಾರವಾಡ ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ರೆ ಇವರು ಮೈಸೂರವ್ರ ಜೊತೆ ಹಾ. ಹೇಗ್ ಬರುತ್ತೆ? ಯಾಕೆ ನನ್ನ ಬಿಟ್ರಿ? ಯಾಕೆ ನನ್ನ ಬಿಟ್ರಿ? ನೀವು ಅಲ್ಲಿಂದ ಬನ್ನಿ ತುಪ್ಪೂರ್ ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ರೆ ಹೆಂಗ್ ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಾನು ಇದ್ರ ಟೊಮೆಟೊನ ಪ್ಯೂರಿ ಮಾಡಿದ್ರೆ ಹೆಂಗು ಚಿಕನ್ ಫುಲ್ ಎಣ್ಣೆ ಬಿಟ್ಕೊಂಡಿದ್ದು ಚೆನ್ನಾಗಿರೋದ ಅಂತ ಅನ್ಕೊಂಡೆ ಬಟ್ ಇವ್ರ ರೆಸಿಪಿ ಇದು ಹೆಂಗಾದ್ರೂ ಟೇಸ್ಟ್ ಮಾಡಿ ಹೇಳೋಣ ಅಷ್ಟೇ ಹೆಂಗಿದೆ ಅಂತ ಹೆಂಗಾದ್ರೂ ಆಗ್ಲಿ ನಾವ್ ಹ್ಯಾಂಗರ್ ನೋಡ್ತಾ ಇದ್ದೀವಿ ಚಿಕನ್ ಉಪ್ಪು ಖಾರ ಇದ್ರೆ ತಿನ್ಬೋದು ಅಷ್ಟೇ. ಅಷ್ಟೇ ಇದು 1 kg ಅನಿಸ್ತಾ ಇದೆಯಾ ಕೆಜಿಗಿಂತ ಜಾಸ್ತಿ. ನೀರ್ ಕುದೀತಾ ಇದೆ. ಉಪ್ಪು ಖಾರ ನೀರ್ ಕುದೀತಾ ಇರೋದಕ್ಕೆ ನಮ್ಮ ಸರಸ್ವತಿ ಅವರು ಅಷ್ಟೇ ಅದ್ ಹಾಕಿ ಮ್ಯಾರಿನೇಟ್ ಮಾಡಿ ಅಲ್ಲ ಶ್ರುತಿ, ನಾನು ನೀವು ಇದು ತಗ್ಸಕ್ಕೆ ಯಾವಾಗ ಹೋಗೋಣ? ಹೋಗುತ್ತಾ ಇಲ್ಲ? ಹೋಗತ್ ನಿಮ್ದು ಅಷ್ಟು ಇಲ್ಲ ಮಲ್ಲ ನಂದೇ ಜಾಸ್ತಿ ಬ್ರೇಕ್ ಅಂತೆ ಮೊಬೈಲ್ಗ ನನ್ನ ಬಾಯಿಗ ಗೊತ್ತಿಲ್ಲ ಒಟ್ಟಲ್ಲಿ ಬ್ರೇಕ್ ಅಂತ ಹಾಕ್ತವೆ ಹಾಕೊಂಡಿದ್ರೆ ವಾವ್ ಚಿಕನ್ ನೋಡಿ ಈ ತರ ಎಣ್ಣೆ ಬಿಟ್ಕೊಂಡಿದೆ ಎಮರ್ಜೆನ್ಸಿ ಸರಿ 904 ತಗೊಂಡ್ರಿ ನೀವು ಎಷ್ಟು ದಿನ ಯೂಸ್ ಮಾಡಕ್ಕಾಗಲ್ಲ? ಇರ್ಲಿ, ಏನು ಲಾಂಗ್ ಮಾಡಿಸಲ್ಲ. ಅಟ್ಲೀಸ್ಟ್ ಸರಿ ಏನಾದ್ರು ಆಚೆ ಹೋಗ್ತೀವಿ, ಬೆಟ್ಟದ ಮೇಲೆ ಇರ್ತದಂಗೆ ದೋಸೆ ಹಾಕೋದು. ಅದೇ ನೀವು ಮಸಾಲೆ ದೋಸೆ ನಾಳೆ ಮಾಲ ಅವ್ರ ಮನೆ ಪಕ್ಕಕ್ಕೆ ಏನಾದರೂ ಕ್ಯಾಂಪ್ ಫೈರ್ ಆ ಥರ ಎಲ್ಲ ಹಾಕಿದಾಗ ಇಟ್ಕೊಂಡು ಅಡುಗೆ ಮಾಡ್ಕೊಬೋದು ಅಲ್ಲ ಅವ್ರು ಕರಿತಾರಲ್ವೋ ಗೊತ್ತಿಲ್ಲ ನಾವಂತೂ ಪದೇ ಪದೇ ಮಾಲನ ಮನೆ ಅಂತೀವಿ ಏನು ಕಾವ್ಯ ಯಾರು ಯಾವಾಗ ಹೆಂಗೆ ಚೇಂಜ್ ಆಕಾರ ಹೆಂಗೆ ಗೊತ್ತಾಗತ್ತೆ ಹೇಳಿ ಸ್ಮೆಲ್ ತುಂಬಾ ಏನಪ್ಪ ಅದು ಶ್ರುತಿ ಬಗ್ಗೆ ಮಾತಾಡ್ತಿದ್ದಾರೆ ರೀ ಅದು ಒಳ್ಳೇದು ಕೇಳೋಣ ಹೌದಾ? ಹಾ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಮಲ ನೀಟಾಗಿ ಸ್ಮೆಲ್ ತುಂಬಾ ಹಾ ಚೆನ್ನಾಗಿ. ಆಮೇಲೆ ಇದು 80% ರೈಸ್ ಕುಕ್ ಆಗಬೇಕು ಆಯ್ತಾ 80% ರೈಸ್ ಕುಕ್ ಆದ್ರೆ ಚಿಕನ್ ಇದು ಆಲ್ಮೋಸ್ಟ್ ಬೆಂದಿದೆ ಹೇಳಿ. ನೀವು ನಮ್ಮನೆ ಕ್ಯೂಟ್ ಕ್ಯೂಟ್ ಎಕ್ಸ್ಪ್ರೆಷನ್ಸ್. ಆಯ್ತಾ? ಎಸ್ ಇದು ಎಣ್ಣೆ ಬಿಟ್ಕೊಂಡಿದೆ ಬೆಂದಿದೆ ಜಾಸ್ತಿ ಬೇಯದ್ದಿಲ್ಲ ಏಯ್ ಅದು ಈರುಳ್ಳಿ ಹಾಕಿದ್ರಾ? ಹಾಕ್ಲಾ ಇನ್ನೊಂಚೂರು ಅಲ್ಲಿ ಲೇಯರ್ಗಷ್ಟೇ ಲೇಯರ್ಗೆ ಹಿಂಗ್ ಉದುರ್ಸೋದಷ್ಟೇ ಅಪ್ಪ ಮೇನ್ ಇದ್ರಲ್ಲಿ ಇರ್ಬೇಕು ಮಾಲಾ ಈರುಳ್ಳಿ ಗೀತಾ, ಅದಕ್ಕೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇಲ್ಲ. ಇದು ದೊಡ್ಡ ಪಾತ್ರೆ, ಬಡ ಪಾತ್ರೆ. ಮಾಲಾ ಅವಾಗ್ಲೇ ಹೇಳಿದ್ದೆ ನಿಮ್ಗೆ ಮುಗಿಸ್ಬಿಡ್ತೀನಿ ಅಂತ. ಅಲ್ಲಿ ಏ 4 ಲೇಯರ್ ಮಾಡ್ತೀರಾ 2 ಲೇಯರ್ ಮಾಡ್ತೀರಾ
ಎಷ್ಟು ಲೇಯರ್ ಮಾಡ್ತೀರಾ? 2 ಲೇಯರ್ ಸಾಕು. ಒಂದ್ ಲೇಯರ್ ಇಷ್ಟು, ಇನ್ನೊಂದ್ ಲೇಯರ್ ಅಷ್ಟೇ. ಅಷ್ಟೇ. ಆಮೇಲೆ ಲೆಮನ್ ಇದು ಕಟ್ ಮಾಡೋಣ. ಸಾಕು, ಇಷ್ಟೇ ಸಾಕು. ಈರುಳ್ಳಿ ಜಾಸ್ತಿ ಹಾಕ್ತಿಲ್ಲ ನಾನು. ಅವ್ರು ಪಾಪ ಅಷ್ಟು ಕಷ್ಟಪಟ್ಟು ಬಾವು ತುಂಬಾ ಇದೆ, ಮುಕ್ಕಾಲ್ ಭಾಗ ಹಾಕಿ ಅದೇನೇ ಹೇಳ್ತಾ ಇರೋದು. ಇದ್ರಲ್ಲೇ ಫ್ಲೇವರ್ ಕೊಡೋದು. ಬರ್ಲಿ ಅದು ಟೇಸ್ಟ್ ಅದೇ ನೋಡ್ದೆ ಕಮ್ಮಿ ಆಗಿದೆ. ನೀವು ರೈಸ್ ಇದೆ ಅಂದ್ರಲ್ಲ, ಅದು ಸುಮ್ಮನೆ ಚೆನ್ನಾಗಿ ಬರುತ್ತೆ. ಹಾ, ಚೂರು. ಹಾ, ಯಾಕಂದ್ರೆ ಮ್ಯಾರಿನೇಟ್ ಮಾಡುವಾಗ ಹಾಕಿದೀವಿ. ಹಾ, ಯಾರು ಲೋ ಬಿ ಪಿ? ಓಕೆ, ನಿಮಗೂ ಹೈ ಬಿ ಪಿನಾ? ನನಗೂ ಹೈ ಬಿ ಪಿ. ಹೈ ಬಿ ಪಿ ಅಂದ್ರೆ ಬಿ ಪಿ ಬಂದಿಲ್ಲ. ನಾವ್ ಹೇಳೋದು ಸ್ವಲ್ಪ ಅವ್ರು ಸೈಲೆಂಟ್ ಆಗಿದ್ದಾರೆ, ನಾವು ವೈಲೆಂಟ್ ಆಗಿದ್ದೀವಿ ಅಂತ. ಅದಕ್ಕೆ ಬಿ ಪಿ ಅಂತ ಹೇಳ್ತೀವಿ. Yes. ಹಾ, ಬರಾಬರ್ ಬರಾಬರ್ हो गया. बराबर लेयर का काम शुरू करो. ಯಾರಪ್ಪ ತೆಗ್ದ करो. ನಿಮ್ ಬಡಪಾತ್ರೆ ನಿಮ್ದಕ್ಕೆ ಟೈಮಿಂಗು 10 ಮಿನಿಟ್ಸ್ ಇದೆ. ಅಷ್ಟರಲ್ಲಿ ರೈಸ್ ರೆಡಿ ಮಾಡ್ಬೇಕು. ಯಾರಿಗೆ ಆಗ್ಬಿಟ್ಟೈತೆ ಶ್ರುತಿ. ओके हाँ. ओके लेयर डालो. पहले चिकन का लेयर ಅಮ್ಮ ಕನ್ನಡ बाद में राइस. हाँ, राइस. ಹೈದರಾಬಾದಿ ಬಿರಿಯಾನಿ आप वजह से डालो ना. ಏನ್ ಶ್ರುತಿ? मेरा ड्रेस खराब हो जाता है. पात्रे ಒಳಗೆ अंदर 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 डालो, पूरा अंदर डालो. हाफ डालो. हाँ. हाँ. ಅಲ್ಲ ಶ್ರುತಿ, ಹಾ? ಹೈದರಾಬಾದಿ ಬಿರಿಯಾನಿ ಮಾಡ್ತಿದೀನಿ ಅಂತ ಫುಲ್ ಅವರಂಗೆ ಮಾತಾಡ್ತಿದ್ದೀರಲ್ಲ. ನಮ್ದಕ್ಕೆ मैं ಚಿಕನ್ ಬಿರಿಯಾನಿ ಇದಕ್ಕೆ ಕಾಮ್ ಬರಲ್ಲ. पूरा एक लेयर चिकन का लेयर हाँ. और एक लेयर ऊपर राइस. पूरा राइस. वो कौन सा राइस है? वो बासमती बासमती का. हाँ, हाँ, हाँ. वाह, बराबर है. बराबर बराबर. और थोड़ा हाँ. डालो ना. हाँ, इतना बस. बस बस. ಇದಕ್ಕೂ ಜಾಗ ಇಲ್ಲ. ಹಾ, ರೈಸ್ ಹಾಕೋದೀಗ. ಝೂಮ್ ಅಲ್ಲಿ ತೋರ್ಸದ? ಅಟ್ಲ ತಗೋಬರ್ಲಾ? ಜರ್ಸಿ ಹಾ. ಬಾ. ಇರಿ ಇರಿ. ಅದು ನಿಂಗಿಡಿ. ಯವ್ವಾ, ಈ ನಾವಲ್ಲಿ ಪಾತ್ರೆ ಇಡಕ್ ಸ್ವಲ್ಪ ಹಾ, ಆಯ್ತಾ? ಈ ರೈಸ್ಗೆ ನೀವು ಬರೀ ಲವಂಗ, ಏಲಕ್ಕಿ ಮತ್ತೇನು ಹಾಕಿದ್ರಿ? ಜೀರಿಗೆ ಹಾಕಿಲ್ವಾ? ಈಗ ಇದಕ್ಕೆ ಏನೇನ್ ಹಾಕ್ತಿದ್ದೆ ಸೇಮ್ ಐಟಮ್ಸ್ ಇದಕ್ಕೆ ಓಕೆ, ನೋಡಿ ಮಾಲಾ, ಇವಾಗ ಈ ಲೇಯರ್ಗೆ ರೈಸ್ ಹಾಕೋಣ. ಹಾಕ್ಲಾ? ಹಾ, ಓಕೆನಾ? ನೋಡಿ, ಇದು ಕೇಸರಿ ಹಾಲು ಕಲರ್ಗೆ. ಓಕೆನಾ? ಈ ಈರುಳ್ಳಿ, ಮಾಲಂಗ್ ಈರುಳ್ಳಿ ತಗೊಂಡ ತಕ್ಷಣ ನಗು ಬಂದ್ಬಿಡತ್ತೆ. ಯಾಕೆ ಅಂತ ಅವ್ರಿಗೆ ಆಮೇಲೆ ಗೊತ್ತು ನನಗೆ. ಈರುಳ್ಳಿನ ಆವಾಗಲೇ ಬಗ್ಸಿದೀರ ಅದಕ್ಕೆ. ಆಯ್ತಾ? ಕೊತ್ತಂಬರಿ ಸೊಪ್ಪು, ಆಮೇಲೆ ಲೆಮನ್, ಹಿಂಗೆ ಕಟ್ ಮಾಡಿರೋ ಲೆಮನ್ ಇಡೋಣ ಮಧ್ಯಕ್ಕೆ, ಫ್ಲೇವರಿಗಷ್ಟೇ. ಓಕೆನಾ? ಸಾಕು. ಹಾಕ್ಲಾ? ಇವಾಗ ಮತ್ತೆ ಚಿಕನ್ ಹಾಕಬೇಕು. ಚಿಕನ್ ಹಾಕ್ತೀನಿ. ಓಕೆನಾ ಮಲ? ರೈಸು ಸೆಕೆಂಡ್ ಲೇಯರ್. ದಾವತ್ ರೈಸ್ ಹಾಕೋದಕ್ಕೆ ಯಾರೋ ದಾವತ್ತಿಗೆ ಬಂದರು ಅನಿಸ್ತಾ ಇದೆ. ಹಿಂಗೆ. ಓಕೆನಾ? ಓಕೆ, ಸರು. ಇದಕ್ಕೆ ಇದನ್ನ ಹಿಂಗೆ ನೀಟಾಗಿ ಮಾಡಿಬಿಡೋಣ. ರೈಸು ಒಂದು 80% ಬೆಂದರೆ ಸಾಕು, ಯಾಕಂದರೆ ಇದ್ರ ಜೊತೆ ಬೇಯತ್ತಲ್ವಾ, ಅದಕ್ಕೆ. ಆಮೇಲೆ ಏನು ಗೊತ್ತಾ, ಇದಕ್ಕೆ ಮೇನೇ ಈರುಳ್ಳಿ. ಅದಕ್ಕೆ ಹಾಕ್ಬಿಟ್ರಿ ಬಿಡಿ. ಹಾಂ, ಹಾಕ್ಬಿಟ್ಟಿದ್ದೀರಾ ಬಿಡಿ. ಮಿನಿಮಮ್ ಎಷ್ಟು ಈರುಳ್ಳಿ ಹಾಕಿದ್ವಿ ಇದಕ್ಕೆ ಗೊತ್ತಾ? ಸಿಕ್ಕಾಪಟ್ಟೆ. ಆಯಿತಾ? ಕೊತ್ತಂಬರಿ ಸೊಪ್ಪು ಸೇಮು ಆ ಲೇಯರ್ ಏನು ಮಾಡಿದ್ವಲ್ಲ ಮಾಲ, ಸೇಮ್ ರಿಪೀಟ್ ಮಾಡಬೇಕಷ್ಟೇ. ಈಗ ಲೆಮನ್ನು, ಇದನ್ನ ಈಗ ಕ್ಲೋಸ್ ಮಾಡಿದ್ರೆ ಮುಗೀತು. ನೋಡಿ, ಚಿಕನ್ ಬಿರಿಯಾನಿ, ಹೈದರಾಬಾದ್ ಚಿಕನ್ ಬಿರಿಯಾನಿ. ಓಕೆನಾ? ಚಿಕನ್ ಹೀಗೆ ಕೆಳಗಡೆಯಿಂದ ತಗೋಬೇಕು. ಯಾಕೆ ಗೊತ್ತಾ? ಕೆಳಗಡೆ ಚಿಕನ್ ಇರುತ್ತೆ ನೋಡಿ. ಲುಕಿಂಗ್ ಯಮ್ಮಿ. ಇದನ್ನ ಮಿಕ್ಸ್ ಮಾಡಬೇಕು. ಆಯ್ತಾ? ಪೀಸ್ ಹಾಕಿ, ಚಿಕನ್ ಪೀಸ್ ಅಂಟ್ಕೊಂಡ್ಬಿಟ್ಟಿದೆ ಕೆಳಗಡೆ, ಬರ್ತಾನೆ ಇಲ್ಲ ಅದು. ಹಾಕಿ
ಯಾರು ಬರಲ್ಲ ಇವರು ಎಲ್ಲ ಬಿರಿಯಾನಿ ಹೈದ್ರಾಬಾದಿ ಸ್ಟೈಲ್ ನೋಡಿ, ವೈಟು ಗ್ರೇವಿ. ಬರ್ತೀನಿ 5 ನಿಮಿಷ. ಇನ್ನ ಟೇಸ್ಟ್ ನೋಡೋದಾಯ್ತಾ. ಹೈದ್ರಾಬಾದಿ ಬಿರಿಯಾನಿ ನಾನು ಕೈಲೇ ತಿಂತೀನಪ್ಪ, ಕೈ ರುಚಿನೇ ರುಚಿ. ಚೆನ್ನಾಗಿ ಬಂದಿದೆ, ನೀಟಾಗಿ ಇರುತ್ತೆ ಮತ್ತೆ ಪುಡಿ ಪುಡಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಸೂಪರ್. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಖಾರ ಚೆನ್ನಾಗಿದೆ. ಖಾರ ಚೆನ್ನಾಗಿ, ಸರ್ ಬನ್ನಿ. ಉಪ್ಪು ಖಾರ ಹುಳಿ